ಅದಕ್ಕೆ ನನ್ನ ಹತ್ರ ಒಂದು ಮಾಸ್ಟರ್ ಪಿಲಾನ್ ಐತೆ. ಹಾಂ, ಎಂಥ ಪಿಲಾನ್ ಗೊತ್ತಾ? ಆ ಅಜ್ಜಿನ ಒದ್ದು ಓಡಿಸೋಂಥ ಪಿಲಾನು. ಸೂಪರಾಗೈತೆ ಪಿಲಾನ್ ಮಾತ್ರನೂ. ನೋಡ್ತಾ ಇರು, ಗ್ಯಾರಂಟಿ ಹೇಳ್ತೀನಿ, ನೀಟಾಗಿ ಓಡೇ ಹೋಯ್ತಾಳೆ. ಆಯವಳಂತೂ ಇರೋದೇನೇ ಇಲ್ಲ, ಹೊಂಟೋಗ್ಬಿಡ್ತಾಳೆ. ಒಳ್ಳೆ ಪಿಲಾನ್ ಐತೆ. ಹೇಳ ಪಿಲಾನ್ನ. ಅಯ್ಯೋ ಮೈದು, ಏನು ಕಣಿ ಕೇಳ್ತಿದ್ಯಾ? ಫಸ್ಟ್ ಹೇಳೋದು ಕಲಿ ನೀನಂತೂ. ಅದು ಏನು ಪಿಲಾನು ಅಂತ ಆ ಮುದುಕಿನ ಓಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನಂತೂ ಇದು ಏನು ಮಾಡಬೇಕಪ್ಪ ಅಂತ ಕುಂತಿದ್ರೆ ನೀನು ನೋಡು ಹೇಳ ಬೇಡವ ಅಂತ ಕುಂತ್ಕೊಂಡು ಕೇಳ್ತಿದ್ಯಾ. ಫಸ್ಟ್ ಹೇಳು ಅದೇನು ಪಿಲಾನು ಅಂತ ಹೇಳ್ಬಿಟ್ಟು ಆ ಮುದುಕಿಗೆ ಸರಿಯಾಗಿ ಹೆಂಗನ ಮಾಡ್ಬಿಟ್ಟು ಆ ಮುದುಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹಿಂಗೆ ಅಲ್ಲ, ಆ ಮುದುಕಿನ ಸಲ ನಾನು ಹುಡಿಕೊಂಡು ನಮ್ಮ ಮನೆಗೆ ಏನೇ ಬರಬಾರ್ದು, ಹಂಗೆ ಬುದ್ಧಿ ಕಲಿಸ್ಬೇಕು ಆ ಮುದುಕಿಗೆ. ನೋಡು ಏನಾರ ಮಾಡು. ಹೇಳು ಏನು ಪಿಲಾನ್ ಮಾಡಿದ್ಯಾ? ಏನಾಯ್ತು ನಿನ್ನ ತಲೆನಾಗೆ? ಅದಕ್ಕೆ ರಾತ್ರಿ ಯೋಚನೆ ಮಾಡಿದೆ, ನಮ್ಮ ಅಜ್ಜಿ ಏನು ಕೆದರ್ಕತ್ತಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡಿದೆ. ನಮ್ಮ ಅಜ್ಜಿನ ಹೆಂಗೆ ಎದುರಿಸ್ಬೋದು ಅಂತಲೂ ಯೋಚನೆ ಮಾಡಿದೆ. ರಾತ್ರಿ ಯೋಚನೆ ಮಾಡಿದ್ದಕ್ಕೆ ಬಂದಿದ್ದು ಒಂದೇ ಐಡಿಯಾ. ಅದಕ್ಕೆ ಒಂದು ಕೆಲಸ ಮಾಡೋಣ. ಅದಕ್ಕೆ ನೋಡಿ, ನಿಮಗೆ ಈಗ ನಿಮ್ಮ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಅಮ್ಮನೇನೇ ಮನೆ ಬಿಟ್ಬಿಟ್ಟು ಕಳಿಸ್ಬಿಡ್ತದೆ. ಇವಳು ಬೇಡ, ಇಲ್ಲಿರೋದು ಹೊಂಟೋಗ್ಬಿಡು ಅಂತ. ಒಂದು ಕೆಲಸ ಮಾಡಿ, ಈಗ ನಿಮ್ಮ ಮೈ ಮೇಲೆ ದೆವ್ವ ಬರ್ತದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಆಕ್ಟಿಂಗ್ ಮಾಡಿಬಿಡ್ಬೇಕು. ನಿಮ್ಮ ಮೈ ಮೇಲೆ ದೆವ್ವ ಬತ್ತೈತಿ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ನಿಮ್ಮ ಮನೆಗೆ ಇತ್ತಾಳೆ ಅಮ್ಮ? ಹೆಂಗಿದ್ರು ಎದ್ರುಕಂತಾಳೆ, ಗಡ ಅಂತ ನಡುಗ್ತಾಳೆ. ಹಂಗೆ ನಡುಗ್ತಾಳೆ ಅಂತಂದಮೇಲೆ ಯೋಚನೆ ಮಾಡು, ನಿಮ್ಮ ಅಂತಕ್ಕೆ ಬರೋದು ಇಲ್ಲ, ಏನೂ ಇಲ್ಲ. ಎದ್ರುಕೊಂಡು ಹಂಗೆ ಒಂದೇ ಕಿದಕ್ಕೆ ಓಡೋಗ್ಬಿಡ್ತಾಳೆ. ಹೆಂಗೈತೆ ನನ್ನ ಐಡಿಯಾ? ಓ ಸೂಪರ್ ಆಗೈತೆ. ಹಂಗಾರೆ ಇವಾಗ ನನ್ನ ಮೈ ಮೇಲೆ ದೆವ್ವ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಕ್ಟಿಂಗ್ ಮಾಡಬೇಕು ಅಷ್ಟೇ ತಾನೇ? ನಾನು ಆಕ್ಟಿಂಗ್ ಮಾಡ್ತೀನಿ. ಆ ಚಿಕ್ಕ ಆಕ್ಟಿಂಗು ನಂಗೆ ಮಾಡಕ್ಕೆ ಬರೋಕ್ಕಿಲ್ವಾ? ನಾನು ಆಕ್ಟಿಂಗ್ ಮಾಡೋದ್ರಾಗೆ ಎತ್ತಿದ ಕೈ ಗೊತ್ತೇನು? ಸೂಪರಾಗಿ ಆಕ್ಟಿಂಗ್ ಮಾಡ್ತೀನಿ ನಾನಂತೂ. ಎತ್ತಿದ ಕೈ ಏನಂತ ಆಕ್ಟಿಂಗ್ ಮಾಡಲಿ? ಮೈ ಮೇಲೆ ಯಾರು ದೆವ್ವ ಬಂದೈತೆ ಅಂತ ಆಕ್ಟಿಂಗ್ ಮಾಡಲಿ? ಯಾವ್ದನ ಒಂದು ದೆವ್ವ ಬಂದೈತೆ ಅಂತ ಆಕ್ಟಿಂಗ್ ಮಾಡಬೇಕಲ್ಲ. ಯಾವ ದೆವ್ವನ ಹಿಡ್ಕೊಂಡು ಹೇಳಿ? ಇಂಥ ದೆವ್ವ ಅಂತ ಹೇಳಿದ್ರೆ ಪರವಾಗಿಲ್ಲ, ಯಾವ ದೆವ್ವನ ಹೇಳಿ? ಯಾವ ಅಜ್ಜಿ ಗಂಡನೇ ಬಂದವನಿ ಅಂತ ಹೇಳ್ಬಿಟ್ಟು ಏನಾರ ಹೇಳೋದಾನೆ. ಇಲ್ಲಾಂದ್ರೆ ಬೇರೆ ಯಾವುದೋ ಒಂದು ದೆವ್ವ ಬಂದೈತೆ, ಯಾವುದೋ ಒಂದು ಹೆಣ್ದೇವ. ಈಗ ತಾತ ಆದ್ರೆ ಅಯ್ಯೋ ನನ್ನ ಗಂಡ ಹಂಗೆ, ಅಯ್ಯೋ ನನ್ನ ಗಂಡ ಹಿಂಗೆ ಅಂತ ಹೇಳ್ಬಿಟ್ಟು ಮಾತಾಡ್ತಾಳೆ. ಈಗ ಅದೆಲ್ಲನೂ ಯಾಕೆ ಸುಮ್ಮನೆ ಅದೆಲ್ಲ ಮಾತಾಡ್ತಿದ್ದಂಗೆ ಒಂದು ಕೆಲಸ ಮಾಡೋಣ. ಯಾವುದೋ ಒಂದು ಮಲ್ಲಮ್ಮ ಬಂದವಳು ಮೈ ಮೇಲೆ ಅಂತ ಹೇಳು. ನೋಡೋಣ. ನಾನು ಓಡೋಗ್ಬಿಟ್ಟು ಅಜ್ಜಿಗೆ, ಅಜ್ಜಿ ಇವಳು ಮೈ ಮೇಲೆ ಪ್ರೇಮಿ ಮೈ ಮೇಲೆ ದೆವ್ವ ಬಂದೈತಿ ಅಂತ ನಾನು ಹೇಳ್ಬಿಡ್ತೀನಿ. ಅವಾಗ ಅಜ್ಜಿ ಓ ಹೌದಾ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಅಂತೂ ಎದ್ರುಕೊಂಡು ಪಕ್ಕ ಓಡೋಯ್ತಾಳೆ. ಸರಿನಾ? ಹೆಂಗೈತೆ ನನ್ನ ಪಿಲಾನು? ಸಖತ್ತಾಗಿಲ್ವಾ? ಸೂಪರ್ ಆಗೈತೆ ಕಣಪ್ಪ ನಿನ್ ಪಿಲಾನ್ ಮಾತ್ರ. ದೇವ್ರಣೆಗುನ್ವೆ ಸೂಪರ್, ಅಲ್ಟಿಮೇಟ್ ಸೂಪರ್ ಆಗೈತೆ. ಸರಿ ಆಂಟಿ, ಬರ್ರಿ ನೀವು ಹೋಗ್ಬಿಟ್ಟು ಈಚೆ ಕಡೆ ನಿಂತಿರೋಣ. ಆ ಅಜ್ಜಿ ಬಂದಿದ ತಕ್ಷಣ ಯಾಕೆ ಇಲ್ಲಿ ನಿಂತ್ಕೊಂಡಿದ್ರ ಅಂತ ಕೇಳ್ತಾಳಲ್ಲ, ಲಬ ಬಾಯ್ ಬಿಡ್ಕೊಂಡ್ಬಿಟ್ಟು ಅಯ್ಯೋ ಹಿಂಗೆ ಪ್ರೇಮಿ ಮೈ ಮೇಲೆ ದೆವ್ವ ಬಂದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಆಕ್ಟಿಂಗ್ ಮಾಡ್ಬಿಡೋಣ. ಅಷ್ಟೇ ನಿನಗೆ? ಸರಿ ಕಣಪ್ಪ, ಆಯ್ತು. ಲೇ ಪ್ರೇಮಿ, ಸರಿಯಾಗಿ ಆಕ್ಟಿಂಗ್ ಮಾಡೆ ನೀನು. ಅಮ್ಮ, ನಾನು ಆಕ್ಟಿಂಗ್ ಮಾಡೋದ್ರಾಗೇನೆ ಎತ್ತಿದ ಕೈ. ನಾನು ಆಕ್ಟಿಂಗ್ ಮಾಡಿದಂಗಿತ್ತೀನ ಸೂಪರಾಗಿ ಆಕ್ಟಿಂಗ್ ಮಾಡ್ತೀನಿ. ನೋಡ್ತಾ ಇರೋ, ನಾನು ಆಕ್ಟಿಂಗ್ ನೋಡ್ಬಿಟ್ಟು ಅಜ್ಜಿ ಎದ್ನೋ ಬಿದ್ನೋ ಅಂತ ಆ ಅಜ್ಜಿನೇ ಮನೆ ಖಾಲಿ ಮಾಡ್ಕೊಂಡು ಹೊಡೈತಾಳೆ. ಮೈದು ಒಳ್ಳೆ ಐಡಿಯಾನೇ ಕೊಟ್ಟವನೆ. ಇದನ್ನು ಹಂಗೆ ಉಪಯೋಗಿಸ್ಕೊಳ್ಳೋಣ. ಸುಮ್ಕಿರು, ಹೋಗ್ರಿ ನೀವು ಈಚೆ ಕಡೆ ನಿಂತಿರ್ರಿ. ಸರಿ ಆಯಿತು. ಇವಾಗ ನಾನು ದೆವ್ವ ಬಂದಿರೋರ್ತಾಳೆ ಆಕ್ಟಿಂಗ್ ಮಾಡೋಕ್ಕೆ ರೆಡಿ ಆಯ್ತೀನಿ. ನಾ ಅಜ್ಜಿ ಇನ್ನೊಂದ್ಸಲ ಜನ್ಮದಾಗೂ ನೆನೆಸ್ಕೋಬೇಕು ಅವಳಂತೂ. ಹೋಗಿ ಪ್ರೇಮಿಗೆ ಮೈ ಮೇಲೆ ಅವಾಗವಾಗ ದೆವ್ವ ಬರುತ್ತಪ್ಪ, ಇವಳು ಮನೆಗೆ ಎಂಟ್ರನೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅಜ್ಜಿ ಅನ್ಕೋಬೇಕು. ಏನಪ್ಪ ಹುಸಿ ಗಾಬರಿ ಬಿದ್ದಿರೋ ಥರ ಹೇಳ್ಬೇಕು ನೀನು. ಸುಮ್ಮನೆ ಹೇಳಿದ್ರೆ ಆಗಲ್ಲ. ಹುಸಿ ಫುಲ್ಲು ಗಾಬರಿ ಆಗೋಗ್ಬಿಡ್ಬೇಕು. ಗಾಬರಿ ಬಿದ್ದಿರೋ ಥರ ಹೇಳ್ಬೇಕು ನೀನು, ಸರಿನಾ? ಹಂಗೆ ಹೇಳಿದ್ರೆ ಏನಿಯ ನೋಡು ಎಲ್ಲ ಸೊರ್ ಬರೋದು. ಆಂಟಿ, ನೀವು ಅದನ್ನೇ ಪ್ರಯತ್ನ ಪಡಿ, ಸರಿನಾ? ನಾನಂತ ಗೊತ್ತಾ, ನಾನ್ ಥರ ಆಕ್ಟಿಂಗ್ ಯಾರು ಮಾಡೋಕ್ಕಿಲ್ಲ. ಆ ಮುದುಕಿ ಇನ್ನೇನು ಬರಬೇಕಿತ್ತಲ್ಲ, ಊಟದ ಸಮಯ ಆಯಿತು, ಮುಚ್ಕೊಂಡು ಬತ್ತಾಳೆ. ಬಂದಿದ ತಕ್ಷಣ ಏನಿಯ ಸರಿಯಾಗಿ ಮಾಡೋಣ ಮುದುಕಿಗೆ. ಸುಮ್ಮನೆ ಬಿಟ್ಬಿಟ್ರೆ ಕಷ್ಟ ಮುದುಕಿಗೆ. ಒಂದು ಸರಿಯಾಗಿ ಒಂದು ಗತಿ ಕಾಣಿಸ್ಲೇಬೇಕು ಆ ಮುದುಕಿಗೆ. ಬರಲಿ ಇರು. ಬತ್ತಾಳೆ ಅಲ್ಲಡ ಬತ್ತಾಳೆ. ಈ ವಯಸ್ಸಾಗಿ ಈ ಪಾಟಿ ಶೋಕಿ ಮಾಡ್ತಾಳಲ್ಲ ನಿಮ್ಮ ಅಜ್ಜಿ. ಇನ್ನು ವಯಸ್ಸಾಗಿದ್ದಾಗ ಇನ್ನು ಯಾವ ಪಾಟಿ ಶೋಕಿ ಮಾಡಿರ್ಬೇಡ ಮನೆಯಾಳಜ್ಜಿ ಇವಳು. ಈಗಲೇ ಈ ಪಾಟಿ ಶೋಕಿ ಮಾಡ್ಕೊಂಡು ಏನು ಮೆರಿತಾವಳು ನೋಡು. ನಮ್ಮ ತಾತ ಕೊಡಿಸ್ತಿದ್ದಂತ ಹೇಳು. ಅಯ್ಯೋ ಅಜ್ಜಿ, ಒಳಗಡಿಗೆ ಮಾತ್ರ ಹೋಗ್ಬೇಡ ಕಣಜ್ಜಿ, ಒಳಗಡಿಗೆ ಮಾತ್ರ ಹೋಗ್ಬೇಡ. ಅಯ್ಯೋ ದೇವ್ರೆ, ಒಳಗಡಿಗೆ ಮಾತ್ರ ಎಡಗಾಲ ಹೆಜ್ಜೆನೂ ಬೇಕು ಬೇಡ್ರಿ. ಯಾಕ್ಲ ಮುದೇವಿ, ಅಂಥದ್ದೇನಾಯ್ತು ಒಳಗಡೆ? ಅಂಥದ್ದು ಏನ್ಲಾಗೈತೆ? ಹೋಗ್ಬೇಡ ಅಂತ ಹೇಳೋಂಥದ್ದು. ಅಯ್ಯೋ ಅಜ್ಜಿ, ಪ್ರೇಮ ಹತ್ತಿಗೆ ಮೇಲೆ ಯಾವುದೋ ದೆವ್ವ ಬಂದ್ಬಿಟ್ಟೈತೆ. ಹೆಂಗ್ ಸೀಕ್ರ ಹಂಗೆ ಏನಿ ಆಡ್ತಾವಳೆ. ಅಯ್ಯೋ ಹೆಂಗೆಂಗೆಂಗೋ ಆಡ್ತಾವಳೆ. ನನಗಂತೂ ಭಯನೇ ಆಗೋಯ್ತು. ನಾನು ಅದಕ್ಕೆ ಈ ಆಂಟಿ ಇಬ್ರು ಬಿದ್ನು ಅಂತ ಓಡ್ ಬಂದ್ಬಿಟ್ವಿ. ಏನು ಪ್ರೇಮಿ ಮೈ ಮೇಲೆ ದೆವ್ವನ? ಏನು ಯಾವಾಗೂ ಬರೋದೇ ಇಲ್ಲ, ಇವಾಗ ಬಂದಿರೋದೆ? ಯಾವಾಗೂ ಬರೋದಾ? ಅಯ್ಯೋ ಅಜ್ಜಿ, ಅವಾಗವಾಗ ಬರೋದು. ಅವಾಗವಾಗ ಒಂದ್ಸಲ ಬರೋದು, ಅವಾಗವಾಗ ಒಂದ್ಸಲ ಹೋಗೋದು. ಇವಾಗ ನೋಡಿದ್ರೆ ಹಿಂಗೇನೇನಿಯ ಪರ್ಮನೆಂಟಾಗಿ ಬಂದ್ಬಿಟ್ಟೈತೆ. ಹೋಗಕ್ಕಿಲ್ಲ ಅಂತ ಕುಂತ್ಕೊಂಡೈತೆ. ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ನನಗಂತೂ ಶಾನೆ ಭಯ ಆಗೋಗ್ಬಿಡ್ತು. ಅದಕ್ಕೆ ಈಚೆ ಕಡೆಗೆ ಓಡ್ ಬಂದ್ಬಿಟ್ಟೆ ಇವ್ರನ್ನೂ ಕರ್ಕೊಂಡತ್ತಾಗೆ. ಯಪ್ಪ ಹೆಂಗೆಂಗೆಂಗೋ ಆಡ್ತಾವಳೆ. ಯಾವುದೋ ಹೆಣ್ದೇವ ಅಂತ ಅನ್ನಿಸ್ತದೆ. ಹೆಂಗೆ ಸೀಕ್ರ ಹಂಗೆ ಏನೇ ಆಡ್ತಾಯ್ತು ಆ ದೇವ ಅಂತೂ. ಯಪ್ಪ ದೇವ್ರೆ, ನನಗಂತೂ ಶಾಕ್ ಆಗೋಗ್ಬಿಡ್ತು ನನಗಂತೂ. ಹೌದೇ ಅಲ್ಲಲೇ, ಯಾವ್ದನ್ನ ದೆವ್ವ ಬಿಡ್ಸೋರ್ಗೆ ತೋರ್ಸೋದು ಬಿಟ್ಬಿಟ್ಟು ನೀನು ಯಾಕೆ ಸುಮ್ಕೆ ಇದ್ದೆ? ಆ ಪ್ರೇಮಿಗೆ ಹಿಂಗೆ ಗೊತ್ತಾಯ್ತಿ ಅಂತ ಹೇಳ್ಬಿಟ್ಟು ನನ್ನ ಅಮ್ಮಗಂಗೆ ಎಷ್ಟು ಟಾರ್ಚರ್ ಆಗಿರ್ಬೇಡ ಹೇಳು. ಚಿಕ್ಕ ವಯಸ್ಸಿಂದ ಗೊತ್ತಾಯ್ತು ದೆವ್ವ ಅಂತಂದ್ರೆ. ಯಾವಾಗಿಂದ ಗೊತ್ತಾಯ್ತಿ? ಚಿಕ್ಕ ವಯಸ್ಸಿಂದ ಗೊತ್ತಾಯ್ತಾ? ಮದುವೆ ಆದಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಯಾವ್ದನ್ನ ದೆವ್ವ ಬಿಡ್ಸೋದ್ರೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಹಂಗೆ ಇರಿಸ್ತವಳೆ. ಇತ್ತಾಗ ಬಾಯ್ಲಿ, ನಾನು ಒಳಗಡೆಗೆ ಹೋಗ್ಬಿಟ್ಟು ನೋಡ್ತೀನಿ.
ಬ್ಯಾಡ ಕಣಜ್ಜಿ ಹಂಗೆ ಸಿಕ್ರೆ ಹಂಗೆ ನೀ ಆಡ್ತಾವಳೆ. ನೀನು ಓದಿ ಅಂದರೆ ಇನ್ನೂ ಹೆಂಗೆಂಗೋ ಆಡ್ಬಿಡ್ತಾಳೆ. ಬ್ಯಾಡ ಕಣಜ್ಜಿ ಬ್ಯಾಡ, ನನ್ನ ಮಾತು ಕೇಳು ಬ್ಯಾಡ. ಈಗ ಹೋದ್ರೆ ನಿನಗೂ ಸೇರ್ಬಿಟ್ಟು ದುರುಮ್ದೇಟ್ ಆಗ್ತಾಳೆ, ನನಗೂ ಹಂಗೆ ಆಂಟಿಗೂ ಇಬ್ರಿಗೂ ಪಟ 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 ಅಂತ ಒಂದು 4 ಏಟ್ ಹಾಕ್ಬಿಟ್ಟು ಕಳಿಸ್ಬಿಟ್ಲು. ಅಯ್ಯಯ್ಯ ನಾನೇನು ಮಾಡ್ತಾಳೆ, ನಾನೇನು ಮಾಡಿದ್ದೀನಿ ಅವಳಿಗೆ ಅನ್ಯಾಯವ ಸತ್ತೋಗಿರೋಳಿಗೆ. ಅಯ್ಯೋ ಮತ್ತೆ ಪ್ರೇಮಿನ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದಿದ್ರೆ ಒಳಗಡೆ. ಈಗ ನೋಡಿ ನಾನು ಒಯ್ತೀನಿ. ಈ ಮುದುಕಿ ಘಾಟಿ ಮುದುಕಿ ಎದ್ರಕಂದಿದ್ದಂಗೆ ಧೈರ್ಯವಾಗಿ ಹೋಯ್ತಾವಳಲ್ಲ. ಅಯ್ಯೋ ಬರ್ರಿ ನಾವು ಹೋಗೋಣ, ಏನಾಯ್ತದು. ಥೋಮ್ 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 ಥೋಮ್. ಹೇ ಮುದುಕಿ, ಯಾರ ನೀನು ಕಳ ಮುದುಕಿ? ನನ್ನ ಮುಂದೆನೇ ಬಂದ್ಬಿಟ್ಟು ನಿಂತ್ಕೊಳ್ಳ ಅಂತ ಧೈರ್ಯ ಮಾಡ್ಬಿಟ್ಟೇನೆ ಕಳ ಮುದುಕಿ. ಏ ಯಾವಳೆ ನೀನು? ಇವಳು ಮೈ ಮೇಲೆ ಬಂದ್ಬಿಟ್ಟು ಯಾಕೆ ಸೇರ್ಕೊಂಡಿದ್ಯಾ? ನಿನ್ಗೆ ಏನೇ ಬೇಕು? ತಲೆಗೆಲ್ಲ ಕೆಟ್ಬಿಟ್ಟೈತೆ ನಿನಗೆ. ಯಾಕೆ ಇವಳು ಮೈ ಮೇಲೆ ಬಂದು ಸೇರ್ಕೊಂಡಿದ್ದೀಗ ನೀನು? ನಾನು ಇವಳು ಮೈ ಮೇಲೆ ಬಂದು ಸೇರ್ಕೊಂಡ್ರದಲ್ಲ, ಇವಳು ಅಂದರೆ ನನಗೆ ಬಹಳ ಇಷ್ಟ. ಆವತ್ತಿಂದನೂ ನಾನಂತೂ ಇವಳ ಜೊತೆಯಾಗೇನೇ ಇದ್ದೀನಿ, ಇವಳ ಜೊತೆಗೇನೇ ಓಡಾಡ್ತೀನಿ, ಇವಳ ಜೊತೆಯಾಗೇನೇ ಇದ್ದೀನಿ. ನೋಡು ನನಗಂತೂ ಬೇರೆ ಯಾರನ್ನ ಬಂದರೆ ಸಹಿಸಕ್ಕಾಗಿಲ್ಲ. ಲೇ ಮುದುಕಿ, ನೀನು ಬಂದಿರೋದಕ್ಕೆ ನಂಗೆ ಸಹಿಸಕ್ಕಾಯ್ತಿಲ್ಲ. ನನಗೆ ಭಾಳ ಟೆನ್ಷನ್ ಆಯ್ತೈತೆ. ಇಷ್ಟು ದಿನ ಪ್ರೇಮಿ ಆರಾಮಾಗಿದ್ಲು, ಇವಾಗ ಪ್ರೇಮಿ ಹೆಂಗೆಂಗೋ ಆಡ್ತಾವಳೆ. ಅದು ನನಗೆ ಇಷ್ಟ ಆಯ್ತಿಲ್ಲ, ನಂಗೆ ಸಹಿಸಕ್ಕಾಯ್ತಿಲ್ಲ. ಅದಕ್ಕೆ ಈಚೆ ಕಡೆಗೆ ಬಂದ್ಬಿಟ್ಟು ಲಬ 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 ಅಂತ ಬಾಯ್ ಬಿಡ್ಕೊತಾ ಇರೋದು. ಈ ಮನೆಯಾಗಿ ಯಾರು ಇರ್ಕೊಡ್ದು, ನಾನು ಒಬ್ಬಳೇನೇ ಇರಬೇಕು, ಯಾರನ್ನೂ ಇರಕ್ಕೆ ನಾನು ಬಿಡೋದಿಲ್ಲ. ನಾನು ಬಿಡೋದೇ ಇಲ್ಲ, ಯಾರು ಇರ್ಕೊಡ್ದು ಈ ಮನೆಯಾಗೆ, ಯಾರು ಇರ್ಕೊಡ್ದು. ಹೋಯ್ತಾ ಇರ್ರಿ ಎಲ್ಲ ನನವೇ. ಏನೇ ಮನೆಯಾಳಿ, ನಿಮ್ಮ ಅಪ್ಸಂಪನ್ನೆ ಮಾಡ್ಕೊಂಬಿಟ್ಟು ಬಂದೇನಾರ ಹಾಕವನೇನೆ ಒಳ್ಳೆ. ನಿಮ್ಮ ಅಪ್ಸಂಪನ್ನೆ ಮಾಡ್ಕೊಂಬಿಟ್ಟು ಬಂದು ಹಾಕವನೇನ ರೇಂಜಿಗೆ ಮಾತಾಡ್ತಿದ್ದೀಗಲ್ಲ ನೀನು. ಇರಬಾರ್ದು ಅಂತ ಹೇಳ್ಬಿಟ್ಟು ಏನೇ ಅನ್ಕೊಂಡಿದ್ಯಾ ನೀನು? ಇದೇ ನಿಮ್ಮ ತಾತನ ಮನೆ ಅಂತ ಅನ್ಕೊಬಿಟ್ಟಿದ್ಯೇನೆ. ಯಾರು ನಿನ್ನ ಹೆಸರೇನೆ? ಏನು ನಿನ್ನ ಹೆಸರು? ಇವಮ್ಮ ಏನು ಎದ್ರಕೊಂಡು ಹೊಡೈತಾಳೆ ಅಂತಂದರೆ ಕ್ಲಾಸ್ ತಗೋತಾವಳಲ್ಲ ಇವಳಿಗೇನೇ. ನನಗೆ ಯಾಕೋ ಟೆನ್ಷನ್ ಆಯ್ತೈತೆ. ಏನೋ ಕ್ಲಾಸ್ ತಗೊಂಡು ಏನೋ ಮಾಡ್ತಾವಳಲ್ಲ, ಏನು ಅಂತಲೇ ಅರ್ಥ ಆಯ್ತಿಲ್ಲ. ಸುಮ್ಕಿರ್ರಿ. ಪ್ರೇಮತ್ಗೆ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾಯ್ತಲ್ಲ, ಏನೋ ಒಂದು ಮಾಡ್ತದೆ. ಲೇ ನನ್ನ ಹೆಸರು ಮಲ್ಲಮ್ಮ ಕಣ್ಲೆ, ಮಲ್ಲಮ್ಮ. ನಾನು ಬಿಟ್ಬಿಡ್ತೀನೇನೆ, ಬಿಡೋಕ್ಕಿಲ್ಲ. ನಾನು ಮುಟ್ಟಕ್ಕೂ ಯಾವಳ ಕೈಲೂ ಆಗೋಕ್ಕಿಲ್ಲ. ನೋಡು, ಇವಳು ಮೈ ಮೇಲೆ ನಾನು ಸಾಯ ಗಂಟ ಇರ್ತೀನಿ. ಇವಳ ಜೊತೆ ಯಾರು ಇರ್ತಾರೋ ಅವ್ರಿಗೆಲ್ಲ ಟಾರ್ಚರ್ ಕೊಡ್ತೀನಿ. ಲೇ ಮುದುಕಿ, ಮೊದಲು ನೀನು ಮನೆಯಿಂದ ಹೋಗೆ ನೀನು ಮನೆಯಿಂದ. ನೀನು ಹೋದ್ರೆ ನನಗಂತೂ ಸಮಾಧಾನ ನೆಮ್ಮದಿ. ಹೋಗೆ ಮನೆಯಿಂದ. ಅಮ್ಮ ಹೆಂಗೈತಿ ಆ್ಯಕ್ಟಿಂಗು? ಸೂಪರ್ ಆಗೈತೆ. ಹಂಗೇನೇ ಮಾಡ್ತಾಯಿರೋ, ಹಂಗೇನೇ ಆ್ಯಕ್ಟಿಂಗ ಸೂಪರಾಗಿ ಮಾಡ್ತಾಯಿದ್ದಿ ಆ್ಯಕ್ಟಿಂಗ. ಮುದುಕಿ ಹೆದರ್ಕೊಂಡು ಓಡಿ ಹೋಗ್ಬಿಟ್ಲು ನೋಡು. ಇನ್ನೂ ಎದುರಿಸ್ತೀನಿರು. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಮೋಹಿನಿಯ ನನ್ನನ್ನು ಸೇರಲು ಬಾಬಾ, ನನ್ನನ್ನು ಸೇರಲು ಬಾಬಾ. ಮುದುಕಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂತಾವಳೆ ಅನ್ನಿಸ್ತದೆ ಓಡೋಗಕ್ಕೆ. ಈಗ ಆಟೆ ಮುದುಕಿ ಈಚೆ ಕಡೆ ಕೂಡ ಹೋಗ್ಬಿಟ್ಟು ಒಳಗಡೆ ಏನು ಕೊಡೋದು ಅಂತಾನೆ ಗೊತ್ತಾಯ್ತಿಲ್ಲ ನನಗಂತೂ. ಅಯ್ಯೋ, ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಬಿಟ್ಬಿಟ್ಟು ಓಡೋಗಕ್ಕೆ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ಕೊತಾ ಇರಬೇಕು ಲಗೇಜ್ ಎಲ್ಲನೂ. ಏನೇ ಪ್ರೇಮಿ ಮೈ ಮೇಲೆ ನೀ ಬಂದ್ಬಿಟ್ಟು ಕಾಟ ಕೊಡಕ್ಕೆ ಬೇರೆ ಶುರು ಮಾಡ್ಕೊಂಬಿಟ್ಟೇನೆ ಮುಳ್ಳಿ. ಪ್ರೇಮಿ ಮೈ ಮೇಲೆ ನೀ ಬತ್ತೀಯಾ ಮನೆಯಾಳಿ? ನಿಂಗೆ ಬರ ನಿಂಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಬಂದ್ಬಿಟ್ಟು ಇವಳು ಮೈ ಮೇಲೆ ಸೇರ್ಕೊಳ್ಳೋದಿನು. ನಿನ್ ಪಾಡೋದು ನೀನು ಎಲ್ಲ ಗುಂಡಿನಾಗ ಬಿತ್ಕೊಳ್ಳೋದು ಬಿಟ್ಬಿಟ್ಟು ಬದುಕಿ ಬಾಳ್ಬೇಕಾಗಿರೋ ಮೇಲೆ ಮೈ ಮೇಲೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಡ್ತೀಯ ನೀನು. ಅಯ್ಯಪ್ಪ, ಅಯ್ಯೋ, ಮೈ ಮೇಲೆ ಬಂದು ಸೇರ್ಕೊಳ್ಳೋದು ಬೇರೆ ಕಲ್ತ್ಬಿಟ್ಟಿದ್ಯೆ. ಯಾರು ನಿಂಗೆ ಹೇಳಿದ್ ಮೈ ಮೇಲೆ ಸೇರ್ಕಂತ ಹೇಳ್ಬಿಟ್ಟು ಈ ಮೈ ಮೇಲೆ ನೀ ಬಂದು ಸೇರ್ಕತ್ತೀಯ? ನೀನು ಬಿಟ್ಬಿಟ್ಟೆ ಅಂತ ಅನ್ಕೊಂಬಿಟ್ಟ. ನಿನಗೆ ನೋಡು ಒಂದು ಗತಿ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಮನೆಯಾಳಿ. ಪಾಪ ಬದುಕಿ ಬಾಳ್ಬೇಕಾಗಿರೋ ಮೈ ಮೇಲೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ರೆ ಹೆಂಗೆ ನೀನು? ಅಯ್ಯಪ್ಪ ಅಜ್ಜಿ, ಯಾಕಜ್ಜಿ ಹಿಂಗೆ ಹೊಡಿತಾ ಇದೆಯಾ? ಅಯ್ಯಯ್ಯೋ, ಇವಳು ಯಾಕೋ ಆಕ್ಟಿಂಗಿಂದ ಈಚೆ ಕಡೆಗೆ ಬರಂಗೆ ಕಾಣಿಸ್ತೈತಿ ಒತ್ತಿಗೆ. ಅಯ್ಯಯ್ಯೋ, ನನ್ನ ಮಗಳು ಪರಗೆದ ಕಣಿಂಗ್ ನೀವು ಉಳಿಸ್ತಾವಳಲ್ಲ ಈ ಮುದುಕಿ. ಏನೇ ಅಜ್ಜಿಗಿಜ್ಜಿ ಅನ್ಕೊಂಡು ಸತ್ ನೀನೇನೆ ಯಾಕೆ ಹಾಲಾಗೈತೋ ಏನೋ ನನಗೆ ಗೊತ್ತಿಲ್ಲ. ಅಜ್ಜಿ ಅಂತ ಅನ್ಕೊಂಡು ನಂತಾಗೇನೆ ಆಟ ಆಡ್ತಿದ್ದೀಗೇನೆ. ಕಳ್ಳಿ ಕಿತ್ತೋದೊಳೆ, ಮಾನ ಮರುವದಿ ಇಲ್ದಿರೋಳೆ, ಕಿತ್ತೋದು ಬಡ್ಡಿ. ನಿನ್ಗೇನೆ ಬಂದಿರೋ ನಿಂಗೆ ದೊಡ್ಡಪ್ಪದು. ಕಿತ್ತೋದೊಳೆ, ಅರ್ಧೋದೊಳೆ, ಮುರಿದೋದೊಳೆ. ಸತ್ಬಿಟ್ಟು ಮೂಳೆ ಆಗ್ಬಿಟ್ಟು ಕೂತಿದ್ಯಾ. ನಿನಗೇನೆ ಇಷ್ಟೊಂದು ದಿಮಾಕ್ ಇದ್ಬಿಟ್ಟು ನಿನಗೆ ಇಷ್ಟೊಂದು ಆಸೆ ಇರಬೇಕಾದ್ರೆ ಬದುಕಿ ಬಾಳ್ಸಿರಬೇಕಾಗಿರೋ ಪಾಪ ಇವಳಿಗಿನ ಎಷ್ಟು ಆಸೆ ಇರಬೇಡ. ಮಾಡ್ತೀನಿ ನಿನಗೆ. ಅಯ್ಯಯ್ಯಪ್ಪ ಅಜ್ಜಿ, ನನ್ನ ಮೊಮ್ಮಗನ ಎಂಡ್ರ ಮೇಲೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದೇನೆ. ಹಂಗಾರೆ ನನ್ನ ಮೊಮ್ಮಗ ಸಂದಾಗ ಸಂಸಾರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಮೊಮ್ಮಗನ ಮೈ ಮೇಲೆ, ನಮ್ಮ ಮೊಮ್ಮಗನ ಹೆಂಡತಿ ಮೈ ಮೇಲೆ ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಇಷ್ಟು ದಿನದಿಂದ ಆಟ ಆಡ್ತಾ ಇದ್ದೇನೆ. ಮೊದಲೇ ನನಗೆ ಗೊತ್ತಿದ್ರೆ ನಿನಗೆ ಕೈ ಕಲ್ಲ ಮುರಿದ್ಬಿಡ್ತಿದ್ದೆ. ಹೆಂಗೋ ನನಗೆ ಗೊತ್ತಾಗಲಿಲ್ಲ. ಈಗ ಗೊತ್ತಾಯ್ತಲ್ಲ. ನೀನು ಹೋಗ ಗಂಟ ಬಿಡಕ್ಕಿಲ್ಲ, ನೋಡ್ತಾ ಇರು. ಅಯ್ಯಯ್ಯೋ ಯಪ್ಪ, ನಾನು ಸತ್ತೇ. ಅಜಯ್ ಬಿಡಜಿ, ಯಪ್ಪ ನೋವಾಯ್ತಾ ಇದ್ದು ಬಿಡಜಿ. ಯಾಕೆ ಬಂದೆ ಮಲ್ಲಮ್ಮ? ಮತ್ತೆ ಸೇರ್ಕೊಳಕ್ಕೆ ಯಾಕೆ ಬಂದೆ? ಇವಳು ಮೈ ಮೇಲೆ ಯಾಕೆ ಬಂದ್ಬಿಟ್ಟು ಸೇರ್ಕೊಂಡಿದ್ಯಾ ಮಲ್ಲಮ್ಮ? ನೀನು ಬೇರೆ ಇನ್ಯಾರು ಸಿಗ್ಲಿಲ್ವೇನೆ ಸೇರ್ಕೊಳಕ್ಕೆ? ಯಾಕೆ ಬಂದು ಸೇರ್ಕೊಂಡಿದ್ದೀಗ? ಯವ್ವಾ ಅಜ್ಜಿ, ಬುಡಜ್ಜಿ ನೋಯ್ತಾ ಇದ್ದು ಬುಡಜ್ಜಿ. ಇನ್ನೊಂದ್ಕಿತ ಇವಳು ಮೈ ಮೇಲೆ ಬಂದು ಸೇರ್ಕಂತೀಯಾ? ಹೇಳು, ಸೇರ್ಕಂತೀಯ ಇವಳು ಮೈ ಮೇಲೆ ಬಂದ್ಬಿಟ್ಟು? ಹೇಳು, ಇನ್ನೊಂದ್ಕಿತ ಬಂದು ಸೇರ್ಕತ್ತೀನಿ ಅಂದರೆ ಪರ್ಕೆ ಪೂಜೆ ನೀಯ. ಪರ್ಕೆ ಯಾಕೆ ಇಷ್ಟೊತ್ತು ಪರ್ಕೆ ಹೊಡೆದೀನಿ? ಯಾಕಡೆ ತಗೊಬಿಟ್ಟು ಬಂದು ಹೊಡೆದು ಬಿಡ್ತೀನಿ. ನ್ಯಾಯವಾಗಿ ಹೇಳು. ಇವಾಗ ಇವಳು ಮೈ ಬಿಟ್ಬಿಟ್ಟು ಹೋಯ್ತೀಯಾ ಇಲ್ಲ ಇವಳು ಮೈಯಾಗೆ ಇರ್ತೀಯ? ನನಗೆ ಗೊತ್ತಾಗಬೇಕು. ಇವಳು ಮೈಯಾಗೆ ಇರ್ತೀಯ ಅಂತ ಗೊತ್ತಾದ್ರಂತೂ ಮುಗೀತು ಅಷ್ಟೇ ನೀ. ಹಂಗೆ ಚಿತ್ರಣ ಮಾಡ್ಬಿಡ್ತೀನಿ. ಮೈ ಮೇಲೆ ಬಂದ್ಬಿಟ್ಟು ಹಿಂಗೆ ಏನಾರ ಇದು ಮಾಡ್ಬಿಟ್ರೆ ಹೇಳು. ಒಯ್ತೀಯಾ ಇತ್ತೀಯಾ ಹೇಳು. ದರುಮ್ದೆಟ್ ಆಗ್ತಾನೆ ಇರ್ತೀನಿ. ಯಪ್ಪ ಒಯ್ತೀನಿ ಕಣಜ್ಜಿ, ಒಯ್ತೀನಿ. ಇನ್ನೊಂದು ಕಿತ ಬರೋಕ್ಕಿಲ್ಲ, ಒಯ್ತೀನಿ ಬಿಟ್ಬಿಡಜ್ಜಿ. ಯವ್ವ ನನ್ನ ಜುಟ್ಟು ಆಯ್ತು ಬಿಟ್ಬಿಡಜ್ಜಿ. ಅಯ್ಯಯ್ಯೋ ಅಮ್ಮ, ಅಯ್ಯಯ್ಯೋ.
ಅಯ್ಯೋ ಅಕ್ಕ ಬಿಟ್ಬಿಡಕ್ಕ ನನ್ನ ಮೊಮ್ಮಗಳಿಗೆ ಯೋಟ ಆಯ್ತದೆ ಬಿಟ್ಬಿಡಕ್ಕ ಅವಳು ಪಾಪ ಒದ್ದಾಡ್ತಾಳೆ ಬಿಟ್ಬಿಡಕ್ಕ ಇದು ಏನಕ್ಕ ನೀನು ಹಿಂಗೆ ಹಿಡ್ಕೊಂಡು ಹೊಡಿತಾ ಇದ್ದೀಗಲ್ಲ ಅವಳು ನೋವಾಗಕ್ಕಿಲ್ವಾ ಬಿಟ್ಬಿಡಕ್ಕ ನೀನು ಬಿಟ್ಬಿಡಕ್ಕ ಅವಳು ನೋವಾಯ್ತೈತೆ ಯವ್ವ ಅಯ್ಯೋ ಪಾಪ ನನ್ನ ಮಗಳು ಅಯ್ಯೋ ಅಯ್ಯೋ ಅಂತಾವಳೆ ಲೇ ಮನೆಯಳಿ ನಿನ್ನ ಮಗಳು ನೋವಾಯ್ತಿಲ್ಲ ನೋವಾಯ್ತಿರೋದು ದೆವ್ವಕ್ಕೆ ನೋವಾಯ್ತಿರೋದು ಸುಮ್ಕಿರು ನಿನಗೆ ನೋವಾಯ್ತೈತಾ ನಿಂಗೆ ಎಂತ ನೋವಾಗಕ್ಕಿಲ್ಲ ಇವಳು ನಿನ್ನ ಮಗಳಿಗೆ ಆಗ್ತಾ ಇರಲ್ಲ ಆ ದೆವ್ವ ಕಾಯ್ತಾ ಇರ್ತದೆ ಏನೇ ಮಲ್ಲಮ್ಮ ಬಿಟ್ಟೈತೆ ಇನ್ನು ಇವಳು ಮೈ ಮೇಲೆ ಇತ್ತೀಯಾ ಇನ್ನೂ 4 ಬುಡ್ಲ ಹೇಳಿ ಹಿಡ್ಕೊಂಡು ಅಯ್ಯೋ ಬಿಡ್ಬೇಡ ಹೊಂಟೋಯ್ತೀನಿ ಅಯ್ಯೋ ಹೊಂಟೋಯ್ತೀನಿ ಕಣಜೆ ಹೊಂಟೋಯ್ತೀನಿ ದಯವಿಟ್ಟು ನೀನಂತುನ್ವೆ ಹಿಡ್ಕೊಂಡು ಹೊಡಿಬೇಡ ಹೊಂಟೋಯ್ತೀನಿ ಅಂತ ಹೇಳೋದ್ನಲ್ಲ ಹೊಂಟೋಯ್ತೀನಿ ಬಿಟ್ಬಿಡು ಇನ್ನೊಂದ್ಕಿತ ಸತ್ರುನ್ವೆ ಇವಳು ಮೈ ಮೇಲೆ ಬರೋಕ್ಕಿಲ್ಲ ಬಿಟ್ಬಿಡು ಯವ್ವ ಬಿಟ್ಬಿಡು ತಾಯಿ ನಮ್ಮವ್ವ ಬಿಟ್ಬಿಡು ಈಗಲೇ ಹೊಂಟೋಯ್ತೀನಿ ನನ್ಕಿತ ಬರೋಕ್ಕಿಲ್ಲ ಹೊಂಟೋಯ್ತೀನಿ ಹೋಗ್ ಮತ್ತೆ ಇನ್ನೊಂದ್ಕಿತ ಬೋರ್ ಕುಡ್ದಿನೋ ಹೋಯ್ತಾ ಇರ್ಬೇಕು ನೀನಂತುನ್ವೆ ಇನ್ನೊಂದ್ಕಿತ ಏನಾರ ಬಂದೆ ಅಂತ ಹೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹೋಯ್ತಾ ಇರೇ ಹೋಯ್ತಾ ಇರೋ ಯಪ್ಪ ಈ ಮುದ್ಕಿತಾಗ ಸುಮ್ಮನೆ ಯಾಕೆ ಅಮ್ಮ ಏನಾಯ್ತು ಯಾಕೆಲ್ರು ಹಿಂಗ್ ನೋಡ್ತಾ ಇದ್ದೀರಾ ಅಜ್ಜಿ ಏನಾಯ್ತು ಯಾಕೆಲ್ರು ಹಿಂಗ್ ನೋಡ್ತಾ ಇದ್ದೀರಾ ವಾ ಆ ಮನೆಯಾಳ ದೆವ್ವ ನಿನ್ ಮೈ ಮೇಲಿಂದ ಹೊಂಟೋಯ್ತು ಅಂತ ಕಾಣಿಸ್ತದೆ ಏನ್ ಹೇಳ್ತಿದ್ಯಾ ಅಜ್ಜಿ ನನ್ನ ಮೈ ಮೇಲೆ ದೆವ್ವ ಇತ್ತಾ ಹ್ಞೂ ಪ್ರೇಮಿ ನಿನ್ ಮೈ ಮೇಲೆ ಯಾರೋ ಮಲ್ಲಮ್ಮ ಅನ್ನೋಳು ಬಂದ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ಲು ಸದ್ಯ ಹೆಂಗೋ ಪರ್ಕೆನಾಗ ಸರಿಯಾಗಿ ನೀ ಬಾಳಿಸ್ಬಿಟ್ಟು ಪರ್ಕೆನಾಗ ಉಗಿದ್ಬಿಟ್ಟು ಕಳಿಸ್ಬಿಟ್ಟೆ ಅದಕ್ಕೆ ಇನ್ನೊಂದ್ಕಿತ ಬರೋಕ್ಕಿಲ್ಲ ನೀನು ಯೋಚನೆ ಮಾಡಬೇಡ ಇನ್ನೊಂದ್ಕಿತ ಏನಾರ ಮೈ ಮೇಲೆ ಬಂತು ಅಂದ್ರೆ ನನ್ನನ್ನು ಕರಿ ನಾನೇ ಸರಿ ಹಾಕೊಂಡು ಚೆನ್ನಾಗಿ ಖಾರ ಅರಿತೀನಿ ಅದಕ್ಕೆ ಅಯ್ಯೋ ಅಜ್ಜಿ ನನ್ನ ಮೈ ಮೇಲೆ ದೆವ್ವನ ನನಗೇನು ನೆನಪೇ ಇಲ್ಲ ಕಣಜ್ಜಿ ನನ್ನ ಮೈ ಮೇಲೆ ದೆವ್ವ ಅದು ಇದು ಅಂತ ಹೇಳ್ಬಿಟ್ಟು ನನಗೇನು ನೆನಪೇ ಇಲ್ಲ ಬಿಡು ಸರಿ ದೆವ್ವ ಬಂದಿರೋರಿಗೆ ಏನು ನೆನಪಿರಕ್ಕಿಲ್ಲ ಬಿಡು ದೆವ್ವ ಬಂದಿರೋರಿಗೆ ಬರ್ದಿರೋರಿಗೆಲ್ಲ ನೆನಪಿರ್ತದೆ ಬಂದಿರೋರಿಗೆ ಏನು ನೆನಪಿರಕ್ಕಿಲ್ಲ ಸರಿ ಬಿಡು ಆಯ್ತು ಯಪ್ಪ ಅಮ್ಮ ಮುದ್ಕಿ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಲು ಕಣಮ್ಮ ಚೆನ್ನಾಗಿ ಹಾಕೊಂಡು ರುಬ್ಬಿಟ್ಲು ಹೆಂಗ್ ನೋಯ್ತೈತೆ ಗೊತ್ತಾ ತೋ ಹೇಳೋ ಮೈದಾ ಎಂತ ಹಿಡಿಯನ ಕೊಟ್ಬಿಟ್ಟೆ ಕಣ್ಣ ನೀನಂತುನ್ವೆ ಮುದ್ಕಿ ಎಗರ್ಕೊಂಡು ಓಡಾಡ್ತಾಳೆ ಅಂದೆ ಪರ್ಕೆ ತಕೊಂಡು ಹೆಂಗ್ ಹಾಕುದ್ಲು ಅಂದ್ರೆ ಚೆನ್ನಾಗಿ ನೀವು ಉಳಿಸ್ಬಿಟ್ಲು ನನಗಂತುನ್ವೆ ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತುನ್ವೆ ಯಾರಿಗೆ ಗೊತ್ತಿತ್ತು ಆ ಮುದ್ಕಿ ಹಿಂಗ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಗೇನು ಕನ್ಸ ಬಿದ್ದಿರ್ತದೆ ಆ ಮುದ್ಕಿಲಿ ಅಕ್ಕಾಕು ಎದ್ರಕೊಂಡಿದ್ದಂಗೆ ಬಂದು ಪರ್ಕೆ ತಕೊಂಡು ಹಾಕಿರೋದು ಬೇರೆ ಯಾರನ್ನ ಮುದ್ಕಿರಾಗಿದ್ರೆ ದೆವ್ವ ಅಂತ ಹೇಳ್ಬಿಟ್ಟು ಎದ್ರಕೊಂಡು ಓಡೋಗ್ಬಿಟ್ಟಿರೋರು ಆದ್ರೆ ಲೆಕ್ಕ ಹಾಕು ಈ ಮನೆಯಾಳಿ ಮುದ್ಕಿ ಹೆಂಗೆ ತಲೆ ಕೆಡಿಸ್ಕೊಂಡಿದ್ದಂಗೆ ನಿನಗೆ 4 ದರುಂದೆ ಹಾಕ್ಬಿಟ್ಟು ದೆವ್ವನೇ ನೀವು ಓಡಿಸ್ತೀನಿ ಅಂತ ಬಂದವಳಲ್ಲ ಅಯ್ಯೋ ಈ ಮುದ್ಕಿನ ಮನೆಯಿಂದ ಈಚೆ ಕಡೆಗೆ ಹಾಕೋದು ಮಗಳೇ ಭಾಳ ಕಷ್ಟ ಅಂತ ಅನ್ನಿಸ್ತದೆ ಯಪ್ಪ ಅಮ್ಮ ಆದ್ರೂ ಏಟುಗಳು ಸರಿಯಾಗಿ ಬಿದ್ವು ಕಣಮ್ಮ ಅಪ್ಪ ಜುಟ್ಟೆಲ್ಲ ನೋಯ್ತೈತೆ ಕಣಮ್ಮ ಹೆಂಗ್ ಹೊಡೆದ್ಬಿಟ್ಲು ಕಣಮ್ಮ ಮುದ್ಕಿ ನೀ ಕೊಟ್ಟರೆ ಐಡಿಯಾನೇ ಸರಿ ಇಲ್ಲ ನಿನ್ನ ಐಡಿಯಾಯಿಂದಲೇ ನೀನು ನಂಗೆ ದರೊಂದು ಏಟುಗಳು ಬಿದ್ದಿತ್ತು ಯಪ್ಪ ಅಯ್ಯೋ ಕೆನೆಗೆ ಹೊಡೆದ್ಲು ಪರ್ಕೆಗೆಲ್ಲ ಹೊಡೆದ್ಲು ಚುಚ್ತಾ ಐತೆ